ಎಲ್ಲ ಹೇಗಿದ್ದೀರಿ ಸರ್? ಹಾ? ಹೇಗಿದ್ದೀರಿ ಸರ್? ನಾನ್ ಚೆನ್ನಾಗಿದ್ದೀನಿ. ಡೆಲ್ಲಿಗೆ ಹೊರಟಿದ್ದೀರಾ ಸರ್? ಸಂಜೆ ಯಾವಾಗ ಸರ್? ಡೆಲ್ಲಿಗೆ ಯಾವಾಗ ಹೋಗ್ತಿರೋದು? ನಾಳೆ ಹೋಗ್ತಿದ್ದೀರಾ ಸರ್? ನಾಳೆ ಬೆಳಗ್ಗೆ ಹೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಇಲ್ಲ ಆಟ ಆಡ್ಕೊಂಡು ಇಲ್ಲೇ ಇರ್ತೀನಿ. ಇಲ್ಲ ಅಂದ್ರೆ ಇಲ್ಲೇ ಇರ್ತೀನಿ. ಅಲ್ಲ ಸರ್, ಅಂದ್ರೆ ವೋಟ್ ಚೋರಿ ಪ್ರೋಗ್ರಾಮ್ ಇದೆ. ನಾಯಕರಾದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಜನ ಮುಖಂಡರು ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಬೆಂಬಲವನ್ನ ಸೂಚನೆ ಮಾಡಬೇಕು. ಇಲ್ಲ ನಾವು ಹೋಗ್ತಾ ಇರೋದು ವೋಟ್ ಚೋರಿ ಕಾರ್ಯಕ್ರಮಕ್ಕೆ. ಅದ್ರ ಜೊತೆಗೂ ಕೂಡ ವರಿಷ್ಠರು ಭೇಟಿ ಮಾಡುವಂತ ಸಾಧ್ಯತೆಗಳು ಇರ್ತವೆ ಸರ್. ಚಲೋರೇನೆ ನಾವ್ ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಸರ್, ಜನವರಿ ಕಾದ್ ನೋಡಿ ಅಂತ ಹೇಳಿದ್ರೆ ಸರ್, ಜನವರಿಗೆ ಇವತ್ತು ಹೇಳ್ತೀನಿ. ಏನ್ ಸರ್ ಇವತ್ತು ಹೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡ್ಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಏನ್ ಜನವರಿ 6 ಏನ್ ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾದ್ರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು 6 ಮತ್ತೆ 9 ಇವೆರಡು ಅವರ ಸಂಖ್ಯಾ ಬಲ. ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ಬಣದವರು ವಿರೋಧವನ್ನು ನೋಡಿ, ಬಣ ಇಲ್ಲ, ಕಾಂಗ್ರೆಸ್ ನಾವೆಲ್ಲರೂ ಒಂದನೇ ಇದ್ರಲ್ಲಿ ಬಣ ಇಲ್ಲ. ಟೈಗರ್ ಜಿಂದಾಯ್ ಅಂತ ಹೇಳ್ತೀರಾ? ನೋಡಿ, ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ, ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ರಾಜಣ್ಣ ಅವ್ರು ನೋಡಿದ್ರೆ ಸರ್, ನಾನು ಡಿ.ಕೆ. ಅವರು ಏನಾರ ಸಿಎಂ ಆದ್ರೆ ನಾವು ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗಾಗ್ಲೇ ಅವ್ರಿಗೆ ಹೇಳಿದಾರಲ್ಲ, ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರಾಗಿನೂ ಬಂದವ್ರೆ, ಬೇರೆ ಏನಾಗ್ತಾರೆ? ನೀವು ನೋಡಿದ್ರೆ ಈ ತರ ಹೇಳ್ತೀವಿ ಸರ್, ಯತೀಂದ್ರ ಸಿದ್ದರಾಮಯ್ಯ ನೋಡಿದ್ರೆ ಹೈಕಮಾಂಡ್ ಯಾವ್ದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಯಾರೇ ಹೇಳ್ಕೊಳ್ಳಿ ಸರ್, ಬೇರೆ ಯಾರು ರಾಜ್ಯದ ಜನರು, ಈ ಭಾಗದ ಜನರು, ನಮ್ಮ ಶಾಸಕರು, ಸಾಕಷ್ಟು ಜನರು 90 ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಆಸೆ ಇದೆ. ಅಲ್ಲ ಸರ್, ಇಷ್ಟು ಕನ್ಫರ್ಮ್ ಆಗಿ ತಾವು ಜನವರಿ 6ನೇ ತಾರೀಕು ಅವರು 99% ಸಿಎಂ ಆಗ್ತಾರೆ ಅಂತ ಹೇಳ್ತಿದ್ರಿ. ಯತೀಂದ್ರ ಅವ್ರು ನೋಡೋರು ಈ ರೀತಿ ಹೇಳ್ತೀವಿ. ಅವ್ರು ಏನೇ ಹೇಳ್ಕೊಳ್ಳಿ, ಯಾವ ಸೋರ್ಸ್ ಹೇಳ್ಕೊಳ್ಳಿ, ಅವ್ರು ಏನೇ ಹೇಳ್ಕೊಳ್ಳಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ 6ನೇ ತಾರೀಕು. ಜನರ ಆಕಾಂಕ್ಷೆ ಅಂತೀವಲ್ಲ, ಬಲ ಇಲ್ಲ ಅನ್ನುವಂಥದ್ದು, ಶಾಸಕರು ಬಲ ಇಲ್ಲ ಅನ್ನುವಂಥದ್ದು. ಇಲ್ಲಿ ಶಾಸಕರು 140 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಶಾಸಕರ ಬಲ ಏನಿಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಸೊ ಕಾಂಗ್ರೆಸ್ ಯಾವತ್ತೂ ಕೂಡ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ಬೇಕಂತ ಹೇಳಿದ್ದಾರೆ. ಸೊ ಯಾವ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಂತ ಬದ್ಧತೆಗೆ ನಾವು 6ನೇ ತಾರೀಕು ಘೋಷಣೆನ ಪ್ರಮಾಣ ವಚನ ಅಥವಾ ಏನು ಸರ್? 6ನೇ ತಾರೀಕು ಅವ್ರ ಪಟ್ಟಕ್ಕೆ ಹೇರ್ತಾರೆ ಪ್ರಮಾಣ ವಚನ. ಅವರು ನಮ್ಮ ವಿರೋಧ ಪಕ್ಷದಲ್ಲಿ ಇರೋರು, ನಮ್ಮ ಪಕ್ಷದಲ್ಲ. ಸರ್, ಕ್ಯಾಮ್ರಾ ಸರ್. ಅವ್ರ ಕರ್ತವ್ಯ ಏನು? ನಮ್ಮನ್ನ ಟೀಕೆ ಮಾಡುವಂತದ್ದು, ನಮ್ಮನ್ನ ವಿರೋಧ ಮಾಡುವಂತದ್ದು, ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡುವಂತದ್ದೇ ಕೆಲಸ ಅವ್ರದ್ದು. ಬೇರೆ ಏನಿದೆ ಅವ್ರ ಕೆಲಸ? ಅವ್ರಿಗೆ ರಾಜಕೀಯದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು. ಅವರು ಸುಳ್ಳಾರ ಹೇಳ್ಬೋದು, ಒಳ್ಳೇದಾರ ಹೇಳ್ಬೋದು, ಕೆಟ್ಟದಾರ ಹೇಳ್ಬೇಕು. ಕೆಟ್ಟದಿದ್ರೆ ನಾವು ತಿರಸ್ಕಾರ ಮಾಡ್ತೀವಿ, ಒಳ್ಳೇದಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವ್ರ ಕರ್ತವ್ಯನೇ ಅದು. ಅದ್ರಲ್ಲಿ ಏನಿದೆ? ಯತ್ನಾಳ್ ಆದ್ರೂ ಬೇರೆಯವ್ರಾದ್ರೂ ಯತ್ನಾಳ್ ಅವ್ರ ಪಕ್ಷದ ವಿಚಾರ ಅವ್ರು ಮಾತಾಡ್ಕೋಬೇಕು. ಅವ್ರಿಗೆ ಈಗಾಗಲೇ ಯಾವ ಸ್ಥಾನ ಕೊಟ್ಟಿದ್ದಾರೆ? ಅವ್ರಿಗೆ ಉಚ್ಚಾಟನೆ ಮಾಡಿ ಕೊನೆಯಲ್ಲಿ ಹಿಂದೆ ಕೂರಿಸಿದಾರಲ್ವ? ಅವ್ರಿಗೆ ಮುಂದೆ ಇದ್ದಾರ? ಅವರು ಮುಂದೆ ಇಲ್ಲ, ಹಿಂದೆ ಕೂತಿದ್ದಾರೆ. ಸರ್, ಅವತ್ತು ಸಿಎಂ ಮಾತ್ರ ಮತ್ತೆ ಬೇರೆ ಶಾಸಕರು ಮತ್ತೆ ರಿಷಫಲ್ ಇರುತ್ತಾ ಏನು ಸರ್? ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ ಕನ್ಸು. ನಾವು ಆ ಕನ್ಸನ್ನ ನೆನ್ಸು ಮಾಡ್ಕೋಬೇಕು ಅಷ್ಟೇ.